ಓವರ್ ಈಟ್ ಅಂಡ್ ಹೌ ಟು ಫಿಕ್ಸ್ ಇಟ್. ಫಸ್ಟ್ ಆಫ್ ಆಲ್ ಯಾಕೆ ಓವರ್ ಈಟ್ ಮಾಡ್ತಾರೆ ಅಂದ್ರೆ ದರ್ ಆರ್ ಸೋ ಮೆನಿ ರೀಸನ್ಸ್. ಫಸ್ಟ್ ಏನಿರುತ್ತೆ ಅಂದ್ರೆ ಸ್ಲೀಪ್ ಡಿಪ್ರಿವೇಷನ್ ಇರುತ್ತೆ, ಕರೆಕ್ಟಾಗಿ ನಿದ್ದೆ ಮಾಡ್ತಿರಲ್ಲ, ಅಂಡ್ ದೇ ಡೋಂಟ್ ಹ್ಯಾಡ್ ಎನಫ್ ಫೈಬರ್ ಇಂಟೆಕ್ ಇರಲ್ಲ, ಅಂಡ್ ದೇ ಡೋಂಟ್ ಹ್ಯಾಡ್ ಎನಫ್ ಪ್ರೋಟೀನ್ ಇನ್ ಈಚ್ ಮೀಲ್. ಆಯ್ತಾ, ಇಲ್ಲ ತುಂಬಾ ಫಾಸ್ಟ್ ಆಗಿ ತಿಂತಿರ್ತಾರೆ, ಇಲ್ಲ ತುಂಬಾ ಸ್ಟ್ರೆಸ್ ಇರುತ್ತೆ. ಆಯ್ತಾ, ಇಲ್ಲ ಮೀಲ್ ಟೈಮಿಂಗ್ ಫಿಕ್ಸ್ ಇರಲ್ಲ, ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರಲ್ಲ, ಇಲ್ಲ ಲ್ಯಾಕ್ ಆಫ್ ಹೈಡ್ರೇಷನ್, ಡಿಹೈಡ್ರೇಷನ್ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಅವರು ಓವರ್ ಈಟಿಂಗ್ ಮಾಡ್ತಾರೆ. ಇದನ್ನ ಫಿಕ್ಸ್ ಮಾಡಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಆಡ್ ಪ್ರೋಟೀನ್ ಇನ್ ಎವ್ರಿ ಮೀಲ್ ಅಂಡ್ ಫೈಬರ್ ಮೇಂಟೈನ್ ಮಾಡಿ. ಎವ್ರಿ 1000 ಕ್ಯಾಲರಿ 10 to 12 ಗ್ರಾಮ್ ಫೈಬರ್ ಮೇಂಟೈನ್ ಮಾಡಿ. ಆಯ್ತಾ, ಅಂಡ್ ಫಿಕ್ಸ್ ಯುವರ್ ಹೈಡ್ರೇಷನ್ 4 to 5 ಲೀಟರ್. ಇಫ್ ಯು ಆರ್ ಅ ಫೀಮೇಲ್ 3 to 4 ಲೀಟರ್. ಆಯ್ತಾ, ಪ್ರಾಪರ್ ಆಗಿ ಒಂದು ರುಟೀನ್ ಫಾಲೋ ಮಾಡಿ, ಒಂದು ಆಕ್ಟಿವಿಟಿನ ಫಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ದಿನದಲ್ಲಿ ಒಂದು 5,000 to 6,000 ಸ್ಟೆಪ್ಸ್, ಒಂದು ಅರ್ಧ ತಾಸು ಆಕ್ಟಿವಿಟಿ ಏನಾದರೂ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಓವರ್ ಈಟಿಂಗ್ ಆಗಲ್ಲ. ಆಯ್ತಾ, ಸೊ ಇವೆಲ್ಲ ಮಾಡೋದ್ರಿಂದ ನಿಮ್ದು ಸ್ಟ್ರೆಸ್ ಕಂಟ್ರೋಲ್ ಬರುತ್ತೆ, ನಿಮ್ದು ಹಾರ್ಮೋನ್ ಕಂಟ್ರೋಲ್ ಬರುತ್ತೆ, ನಿಮಗೆ ಸ್ಲೀಪ್ ಕೂಡ ಚೆನ್ನಾಗುತ್ತೆ. ಬಿಫೋರ್ ಯು ಗೋ ವಿತ್ ಮೆಡಿಕೇಶನ್ಸ್ ಅಥವಾ ಏನಾದ್ರು ಥೆರಪಿ ಜೊತೆ ಹೋಗೋದಕ್ಕಿಂತ ಯು ಹ್ಯಾವ್ ಟು ಫಿಕ್ಸ್ ದ ಫಂಡಮೆಂಟಲ್ಸ್. ಪ್ರೋಟೀನ್ ಇಂಟೇಕು, ಫೈಬರ್ ಇಂಟೇಕು, ವಾಟರು, ಸ್ಲೀಪು, ಆಕ್ಟಿವಿಟಿ, ರಿಕವರಿ, ಇಷ್ಟೇ. ಎಷ್ಟು ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಓವರ್ ಈಟಿಂಗ್ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಅಂಡ್ ಟ್ರೈ ಟು ಈಟ್ ಮೋರ್ ವೆಜಿಸ್. ಆಯ್ತಾ, ಯಾಕೆ ನೀವು ಜಾಸ್ತಿ ತಿಂತೀರಾ ಅಂದ್ರೆ ಮೇ ಬಿ ಪ್ರೊಸೆಸ್ ಫುಡ್ ಜಾಸ್ತಿ ಆ್ಯಡ್ ಮಾಡ್ತೀರಾ ಸಮ್ಟೈಮ್ಸ್. ಅದನ್ನು ಕಂಟ್ರೋಲ್ ಮಾಡಿ. ವೆನ್ ಎವರ್ ಯು ಫೀಲ್ ಹಂಗ್ರಿ, ಈಟ್ ಗ್ರೀನ್ ವೆಜಿಟೇಬಲ್ಸ್.